ನಮಸ್ತೆ ಫ್ರೆಂಡ್ಸ್, ಇವತ್ತು ನವರಾತ್ರಿಯಲ್ಲಿ 9ನೇ ದಿನ. ಇಂದು ನಾವು ಅಷ್ಟಸಿದ್ಧಿ ನೀಡುವ ತಾಯಿ ಸಿದ್ಧಿದಾತ್ರಿಯನ್ನು ಪೂಜೆ ಮಾಡುವ ದಿನ. ಇಂದು ಪಾರ್ವತಿಯ 9ನೇ ಅವತಾರವಾಗಿರುವ ಸಿದ್ಧಿದಾತ್ರಿ ದೇವಿಯ ಆರಾಧನೆ ಮಾಡ್ತೀವಿ. ಸಿದ್ಧಿ ಅಂದರೆ ಶಕ್ತಿ ಮತ್ತು ಆಧ್ಯಾತ್ಮಿಕ ಸಾಧನೆಗಳು. ಧಾತ್ರಿ ಅಂದರೆ ಕೊಡುವವಳು, ಅಂದರೆ ಎಲ್ಲ ಸಿದ್ಧಿ ಶಕ್ತಿ ಜ್ಞಾನವನ್ನು ಕೊಡುವ ತಾಯಿ ಅಂದರೆ ಸಿದ್ಧಿದಾತ್ರಿ. ದೇವತೆಗಳಿಗೂ ಋಷಿಗಳಿಗೂ ಮತ್ತು ಮಾನವರಿಗೂ ಅವರು 8 ಬಗೆಯ ಮಹಾಸಿದ್ಧಿಗಳನ್ನು ನೀಡಿದ್ದಾಳೆ. ಆ ಅಷ್ಟಸಿದ್ಧಿಗಳು ಯಾವುವೆಂದರೆ ಅಣಿಮ, ಮಹಿಮ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶಿತ್ವ, ವಶಿತ್ವ. ಇವೆಲ್ಲವೂ ಅಷ್ಟಸಿದ್ಧಿಗಳಾಗಿವೆ. ಈ ಅಷ್ಟಸಿದ್ಧಿಗಳಿಗೆ ಅರ್ಥ ನಾನು ಕ್ಯಾಪ್ಷನಲ್ಲಿ ಹಾಕಿದ್ದೀನಿ, ನೀವು ಒಂದ್ಸರಿ ನೋಡ್ಬೋದು. ಸಿದ್ಧಿದಾತ್ರಿ ದೇವಿಯನ್ನು ಆರಾಧಿಸುವುದರಿಂದ ಭಕ್ತರ ಕೋರಿಕೆಗಳು ಈಡೇರುತ್ತವೆ. ಅಜ್ಞಾನವನ್ನು ನಿವಾರಿಸಿ ನಿಜವಾದ ಅಸ್ತಿತ್ವವನ್ನು ಅರಿತುಕೊಳ್ಳುವ ಶಕ್ತಿಯನ್ನು ದೊರಕುತ್ತದೆ. ಭಗವಾನ್ ಶಿವನೂ ಸಹ ಈ ದೇವಿಯನ್ನು ಪೂಜಿಸಿ ಈ ಎಲ್ಲ 8 ಸಿದ್ಧಿಗಳನ್ನು ಪಡೆದಿದ್ದಾರೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ನವರಾತ್ರಿಯ ಕೊನೆಯ ದಿನ ನಾವು ಸಿದ್ಧಿದಾತ್ರಿಯ ಆರಾಧನೆ ಮಾಡಿ ನಮ್ಮ ಬದುಕಿನಲ್ಲಿ ಶಕ್ತಿ, ಸಿದ್ಧಿ, ಜ್ಞಾನ ಬೆಳಗಿಸೋಣ. ನಾಳೆ ದಶಮ ದಿನ, ಅಂದರೆ 10ನೇ ದಿನವನ್ನು ವಿಜಯದಶಮಿ ಎಂದು ಆಚರಿಸುತ್ತೇವೆ. ಸರ್ವರಿಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು.